ಎಲ್ಲಾ ಜಾತಿಯವರಿಗೆ ಸಮಾನವಾಗಿ ನೋಡ್ತಾರೆ. ಅದರಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೀವಿ. ಮತ್ತೆ ಮುದ್ದನ್ಮೇಗೌಡ ತರೋಣ ಸರ್, ನಮ್ಮ ಇದು ಅನಿಸಿಕೆ ಮತ್ತೆ ನಮ್ಮ ಇಚ್ಛೆ. BJP JDS ಒಂದಾಗಿದೆ. ಯಾವುದೇ ಕಾರಣಕ್ಕೂ ನಮ್ಮ ತುಮಕೂರು ಡಿಸ್ಟ್ರಿಕ್ಟಲ್ಲಿ ಈ ಸಲ ಕಾಂಗ್ರೆಸ್ ಸರ್. ಎಲ್ಲರಿಗೂ ಒಳ್ಳೇದಾಗುತ್ತೆ, ಒಂದು ನಂಬಿಕೆ ಐತೆ, ವಿಶ್ವಾಸ ಐತೆ. ಸಿದ್ದರಾಮಯ್ಯ ಅವರಿಗೆ ನಮ್ಮ ನಂಬಿಕೆ ಐತೆ. ಏನಂದ್ರೆ ಜಾತ್ಯತೀತ ಸಿದ್ಧಾಂತವನ್ನು ಅವರು ಅಳಿಸ್ಕೊಂಡು ನಡೆಸ್ತಾವ್ರೆ. ಅಂದ್ರೆ ಎಲ್ಲ ಜಾತಿಯವರಿಗೆ ಸಮಾನವಾಗಿ ನೋಡ್ತಾರೆ. ಅದರಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೀವಿ. ಸರ್, ಮತ್ತೆ ಅನ್ನಭಾಗ್ಯ ಆಗ್ಲಿ, 10 kg ಅಕ್ಕಿ ಆಗ್ಲಿ, ಆಮೇಲೆ 2,000 ರೂಪಾಯಿ ದುಡ್ಡು, ಗೃಹಲಕ್ಷ್ಮಿ ಆಗ್ಲಿ, ಎಲ್ಲ ಅವರು ಯೋಜನೆಗಳನ್ನು ಅವರು ಕೊಡ್ತಾವ್ರೆ. ಈಗ ಆಲ್ರೆಡಿ ಅವ್ರು ಏನೇನು ಹೇಳೋರು ಎಲ್ಲಾ ಗ್ಯಾರಂಟಿಗಳನ್ನು ಕೊಟ್ಟವ್ರೆ. ಅದರಿಂದ ನಮಗೆ ಕಾಂಗ್ರೆಸ್ ಪಕ್ಷ ಮೇಲೆ ನಂಬಿಕೆ ಇದೆ ಸರ್. ಈ ಕಳೆದ 10 ವರ್ಷದಿಂದ ಮೋದಿ ಅವರು ಹೇಳಿದ್ರು ಕೊಡ್ತೀವಿ, ಏನೇನೋ ಬ್ಲಾಕ್ ಮನಿ ತರ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಎಲ್ಲಾನು ಮಾಡಿ. ಸರ್, ಈಗ ನೀವೇ ನೋಡ್ತಾ ಇದ್ದೀರಾ. ಅದ್ರಲ್ಲಿ ಏನಂದ್ರೆ ಈಗ ನಮ್ಮ ನರೇಂದ್ರ ಮೋದಿ ಅವರು ಎಷ್ಟೊಂದು ಯೋಜನೆಗಳನ್ನು ಈಗಲೂ ಜಾರಿ ಮಾಡಿಲ್ಲ. ಅವ್ರು ಕೊಡ್ತಾವ್ರೆ, ಅರ್ಧ ಕೊಡ್ತಾರೆ, ಅರ್ಧ ಅಲ್ಲಿ ನಿಲ್ಸ್ತಾರೆ. ಅಲ್ಲೇ ಆ ತರ ಮಾಡಿ ಅವರು ಸರ್ಕಾರ ನಡೆಸವ್ರೆ. ನಮಗೇನಿಲ್ಲ, ಯಾರೇ ಬರ್ಲಿ ಅಂದ್ರೆ ಬಡವರಿಗೆ ಒಳ್ಳೇದಾಗ್ಬೇಕು, ಎಲ್ಲಾ ಜಾತಿಯವ್ರಿಗೆ ಒಳ್ಳೇದಾಗ್ಬೇಕು ಅಂತ ನಾವು ಬೇಡ್ಕೊಂತೀವಿ. ಮುಖ್ಯವಾಗಿ ಯಾವುದೇ ಜಾತಿಯನ್ನು ಕಟ್ಟಾಕ್ಬಾರ್ದು. ಹಿಂದೂ ಆಗ್ಲಿ ಮುಸ್ಲಿಂ ಆಗು ನಾವು ಎಲ್ಲರೂ ಬಾಂಧವ್ಯವಾಗಿದ್ದೀವಿ, ಮೊದ್ಲಿಂದಾನು ಇದೀವಿ. ಹೀಗೆ ಹಂಗೆ ನಡ್ಕೊಂಡು ಹೋಗ್ಬೇಕಂತ ನಮ್ಮ ಅಭಿಪ್ರಾಯ ಸರ್. ಪ್ರೀತಿ ವಿಶ್ವಾಸದಿಂದ ಅಂತ ಪಕ್ಷ ಬಂದ್ರೆ ನಮಗೆ ಒಳ್ಳೇದು. ಅದು ಯಾವುದೇ ಪಕ್ಷ ಆಗಿರ್ಲಿ, ಅದು ನಮ್ ಜಾತ್ಯತೀತವಾಗಿ ಎಲ್ಲರೂ ಸಹಬಾಳ್ವಿಕೆಯಿಂದ ಬಾಳ್ಬೇಕಂತ, ನಮ್ಮ ಸಂತೋಷದಿಂದ ಬಾಳ್ಬೇಕಂತ ನಮ್ಮ ಅಭಿಪ್ರಾಯ. ಯಾರ್ದು ಟ್ರೆಂಡ್ ಇದೆ ಸದ್ಯಕ್ಕೆ ಸರ್? ಟ್ರೆಂಡ್ ಅಂದ್ರೆ ಈಗ ಮುದ್ದನ್ಮೇಗೌಡರವರು ಅವ್ರು ಮೊದ್ಲಿಂದಾನು ಹೆಸರು ಮಾಡಿದ್ರು. ಈಗ ಕೈ ತಪ್ಪಿಟ್ಟಿತ್ತು. ತಪ್ಪಿಟ್ಟಿತ್ತು. ಅಂದ್ರೆ ಈ ಸರಿ ಅವರೇ ಗೆಲ್ತಾರಂದ್ರೆ ನಮ್ಮ ಅಭಿಪ್ರಾಯ ಐತೆ ಸರ್. ಅಭಿಪ್ರಾಯ ಐತೆ ಪಕ್ಕ 100% ಅವರೇ ಗೆಲ್ತಾರೆ ಸರ್ ಈ ಸರಿ. ಯಾಕಂದ್ರೆ ಈ ಸರಿ ಈ ಕಾಂಗ್ರೆಸ್ನ ತವರ್ ಮನೆ ಆಗಿತ್ತು ತುಮಕೂರು ಜಿಲ್ಲೆ, ಅದರಿಂದ ಅವ್ರಿಗೆ ಪಕ್ಕ ಗೆಲ್ತಾರೆ ಈ ಸರಿ. ಸೀಟ್ ಬೇರೆ ಗೆದ್ಬಿಟ್ಟವ್ರೆ ಸರ್. ನಮಗೆ ಯಾವ್ದೇ ಬರ್ಲಿ ಒಟ್ನಾಗ ಸರ್ ಎಲ್ಲರಿಗೂ ಒಳ್ಳೇದಾಗ್ಬೇಕು, ಸಮಾನವಾಗಿ ನೋಡ್ಬೇಕು ಅಂತ ಪಕ್ಷ ಬಂದ್ರೆ ಒಳ್ಳೇದು. ರೈತರಿಗೆ ಒಳ್ಳೇದಾಗ್ಬೇಕು, ಎಲ್ಲರಿಗೂ ಸಮಾನವಾಗಿ ನೋಡಿದ್ರೆ ಸಾಕು ಸರ್. ಸರ್ ಮುಷ್ತಾಕ್ ಅಹಮದ್ MP ಟರ್ಮ್ ಮಾಡಿದ್ದಾರೆ. ಅದರಲ್ಲಿ ನಾವು ಸಾಕಷ್ಟು ಪ್ಲಸ್ ಪಾಯಿಂಟ್ ನೋಡಿದ್ದೀವಿ. ಪಾರ್ಲಿಮೆಂಟಲ್ಲಿ ಹೋಗ್ಬಿಟ್ಟು ಇವತ್ತು ರೈತರ ಪರವಾಗಿ, ನಮ್ಮ ತುಮಕೂರು ಡಿಸ್ಟಿಕ್ ಪರವಾಗಿ ಒಂದು ಮ್ಯಾಟ್ರ್ ಎತ್ತಿದ್ದಾರೆ. ಅದೆಲ್ಲ ನೋಡ್ತಾ ನಾವು ಹೇಳೋದೇನೆಂದರೆ ಕೇಪಬಲ್ ಪರ್ಸನ್. ಮತ್ತು ಮುದ್ದನ್ಮೇಗೌಡರು ಒಂದು ಟರ್ಮು ಎಲೆಕ್ಷನ್ ಮಾಡಿಲ್ಲ, ಆದರೂ ಸಹ ನಾವು ಅವ್ರಿಗೆ ಒಂದು ಸಾಕಷ್ಟು ಸರಿ ನಾವು ತುಮಕೂರು ಡಿಸ್ಟಿಕಲ್ಲಿ ನಮ್ಮ ಗುಬ್ಬಿ ತಾಲೂಕಲ್ಲಿ ನೋಡಿದ್ದೀವಿ. ಓಡಾಡಿದ್ದಾರೆ, ಜನರ ಪರವಾಗಿ ಹೋರಾಡಿದ್ದಾರೆ, ಮತ್ತು ಎಲ್ಲರಿಗೂ ಕಷ್ಟ ಸುಖ ನೋಡಿದ್ದಾರೆ. ಏನೋ ಒಂದು ಟರ್ಮು ಬ್ಯಾಡ್ ಟೈಮು ಗುಡ್ ಟೈಮು ಒಂದ್ಸತಿ ಚೇಂಜಸ್ ಆದ್ರು. ಈಗ BJPಗೆ ಹೋದ್ರು ಬಂದ್ರು, ತಿರ್ಗಾ ಅವ್ರು ಏನೈತಂದ್ರೆ ತಿರ್ಗಾ ಕಾಂಗ್ರೆಸ್ಗೆ ಕೈ ಹಿಡ್ತಾವ್ರೆ. ನಾವೇನಂದ್ರೆ ಈಗ ನಾವು ಎಲ್ಲ ಯೋಚನೆ ಮಾಡಿ ನಾವು ಹಾಕೋದು 5 ವರ್ಷಕ್ಕೆ ಒಂದ್ಸತಿ ಓಟು. ನಾವು ದುಡ್ಡಿಗೋಸ್ಕರ ಇನ್ನೊಬ್ರು ಒತ್ತಾಯಕ್ಕೋಸ್ಕರ ಓಟ್ ಹಾಕೋದಲ್ಲ. ನಾವೆಲ್ಲ ಯೋಚನೆ ಮಾಡಿ ಇವತ್ತಿನ ಸಿಚುವೇಶನ್ ನೋಡ್ತಾ ಇದ್ದೀವಿ, ಏನಿದೆ ಏನಿಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈ ಯೋಜನೆ ಬಿಡಿ ಸರ್, ಈ ಯೋಜನೆ ಇವತ್ತು ಮಾಡಿದ್ದಾರೆ. ಇದೊಂದು 6 ತಿಂಗಳಿಂದ 1 ವರ್ಷದಿಂದ ನಡೀತಾ ಇದೆ. ಇದು ಜ್ಯೋತಿ, ಅಮರ್ ಜ್ಯೋತಿ, ಇದು ಏನೈತೆ, ಇದು 5,000 ಒಂದು ಭಾಗ್ಯ ಜ್ಯೋತಿ, 1,000 ರೂಪಾಯಿ ಕೊಡೋದು, 2,000 ರೂಪಾಯಿ ಕೊಡೋದು, ಇವೆಲ್ಲ ಅಲ್ಲ. ಇದು ಐತೆ ಪ್ಲಸ್ ಪಾಯಿಂಟು. ಬಟ್ ಅದಕ್ಕಿಂತ ಮುಖ್ಯವಾಗಿ ಏನೈತೆ ಅಂದರೆ ನಮಗೆ 5 ವರ್ಷ ಒಂದು ಲೆವೆಲ್ ಮಾಡಿಕೊಂಡು ಒಂದು ಕೇಪಬಲ್, ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಂಥ ವ್ಯಕ್ತಿ ಬೇಕು ದೇಶಕ್ಕೆ. ನಮ್ಮ ದೇಶಕ್ಕೂ ಬೇಕು, ನಮ್ಮ ತುಮಕೂರು ಡಿಸ್ಟಿಕ್ ಬೇಕು. ಫಸ್ಟ್ ನಾವು ಡಿಸ್ಟಿಕ್ಕಿಗೆ ನೋಡ್ತೀವಿ. ನಮಗೆ ಡಿಸ್ಟಿಕ್ಕಿಗೆ ನಮ್ಮ ಇದಕ್ಕೆ ನಮಗೆ ಒಂದು ಒಳ್ಳೆ MP ಬೇಕು. ನಾವು ಯೋಚನೆ ಮಾಡಿ ಇವತ್ತು ಒಂದು ಮತ ಹಾಕ್ಬೇಕಂದ್ರೆ ನಮಗೆ ಒಂದು ಕೇಪಬಲ್ ಪರ್ಸನ್, ಒಂದು ಒಳ್ಳೆ ವ್ಯಕ್ತಿ ಅಂದರೆ ನಮ್ಮ ಯೋಚನೆ ಮಾಡಿ ಓಟ್ ಹಾಕ್ತೀವಿ. ದುಡ್ಡಿಗೆ ನೋಡಿ ಓಟ್ ಹಾಕೋದು ಒಂದು ಸ್ವಲ್ಪ ದಿವಸ ಟರ್ಮ್ ಅಷ್ಟೇ. ನಾವು ಓಟ್ ಹಾಕಿ ಬಂದಿದ ತಕ್ಷಣ ಆಗೋಗುತ್ತೆ. ಬಟ್ ನಾವು ಮನ್ಸಾರೆ ನಾವು ಯೋಚನೆ ಮಾಡಿ ನಮ್ಮ ಓಟಿಗೆ ಒಂದು ಬೆಲೆ ಕೊಟ್ಟು ಹಾಕಿರೆ 5 ವರ್ಷ ನಮ್ಗೆ ಓಟಿಗೆ ನಮ್ಮ ಕೆಪಾಸಿಟಿ ಇರುತ್ತೆ. ಅದಕ್ಕೋಸ್ಕರ ನಾವು ಹೇಳೋದು ಎಲ್ಲರಿಗೂ ಅಷ್ಟೇ ಏನಂದರೆ, ನಮ್ಮ ತುಮಕೂರು ಮಗ ಮುದ್ದನ್ಮೇಗೌಡರು ಇದ್ದಾರೆ, ಅವ್ರಿಗೊಂದು ಸತಿ ತರೋಣ. ಆಲ್ರೆಡಿ ಒಂದು ಸತಿ ಮಾಡಿದ್ದಾರೆ, ಈ ಸತಿನೂ ತರೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸೋಮಣ್ಣವರು ಒಳ್ಳೆ ವ್ಯಕ್ತಿನೇ, ಬಟ್ ಅವರು ಇಲ್ಲಿ ನೇಟಿವ್ ಅಲ್ಲ. ಈ ತುಮಕೂರು ಡಿಸ್ಟಿಕ್ಕಿಂದ ಕೊಟ್ಟು ಅವ್ರು ಮೈತ್ರಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೆ BJP ಮಿಂಗಲ್ ಆಗಲ್ಲ ಅಂದಿದ್ರು. ಈಗ ಆಗಿದ್ದಾರೆ. ಈಗ ಅವರು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. JDS ಮತ್ತು BJP ಒಂದಾಗಿ ಮಾಡ್ತಾ ಇದ್ದಾರೆ. ಮಾಡಲಿ. ಈಗ ನಾವು ಅವ್ರಿಗೂ ಯಾರಿಗೂ ಒತ್ತಾಯ ಹಾಕೋಕ್ಕೂ ಆಗಲ್ಲ, ಯಾರಿಗೂ ಕರ್ಕೊಂಡೋಗಿ ಓಟ್ ಹಾಕ್ಸೋಕ್ಕಾಗಲ್ಲ. ಬಟ್ ಏನೈತೆ ಅಂದರೆ ನಾವು ಹೇಳೋದಿಷ್ಟೇ, ನಾವು ಹಾಕೋದು ಒಂದು ಓಟು, MP ಓಟು, MLA ಓಟ್ ಆಗಿ ನಿಯತ್ತಾಗಿರಿ. ಒಂದು ಒಳ್ಳೆ ಓಟಿಗೆ ಮಾರ್ಕೊಳ್ಳೋದು ಬೇಡ, ಒಂದು ಒಳ್ಳೆ ವ್ಯಕ್ತಿಗೆ ನೋಡಿ, ಒಂದು ಒಳ್ಳೆ ವ್ಯಕ್ತಿಗೆ ತಗೊಂಬಂದು ಅವರಿಂದ ಕೆಲಸ ತಗೊಳ್ಳೋಣ. ಓಟ್ ಹಾಕೋರು ನಿಯತ್ತಾಗಿರ್ಬೇಕು, ಓಟ್ ತಗೊಳ್ಳೋರು ನಿಯತ್ತಾಗಿರ್ಬೇಕು. ಆ 5 ವರ್ಷ ಹೋಗ್ಬಿಟ್ಟು ನಾವು ಅವ್ರ ಕೆಲಸ ಕೇಳಂಗಿರ್ಬೇಕು, ಅವ್ರು ನಮಗೆ ಕೆಲಸ ತಗೊಳಂಗಿರ್ಬೇಕು. ದುಡ್ಡು ಇಸ್ಕೊಂಡ್ಬಿಟ್ಟು ಆಮೇಲೆ ದುಡ್ಡಿಗಾಗ್ಲಿ ಇದಕ್ಕಾಗ್ಲಿ ಇವೆಲ್ಲ ಒಂದು 15 ದಿವಸ 20
ದಿವಸ ಅಷ್ಟೇ ಸರ್ ಟರ್ಮ್ ಇದು. ಅದಕ್ಕೋಸ್ಕರ ನಾವು ಆಲ್ರೆಡಿ ಹೇಳ್ತಾ ಇದ್ದೀವಿ, ಯಾವ ರೀತಿ ಒಂದು ಒಳ್ಳೆ ಎಮ್ ಎಲ್ ಎಗೆ ನಾವು ತಗೊಂಡ್ಬಂದಿದ್ದೀವೋ ಅದೇ ರೀತಿ ಒಂದು ಒಳ್ಳೆ ಎಂ ಪಿಗೆ ತಗೊಂಡ್ಬಂದು. ಹೌದು, ಎಮ್ ಎಲ್ ಎ ನೆನಪಾಯ್ತು. ವಾಸು ಅವರು ಹೆಂಗೆ ನಿಮ್ಮ ಜೊತೆ ಎಲ್ಲ ಚೆನ್ನಾಗಿದ್ದಾರೆ? ಸರ್ ಚೆನ್ನಾಗಿದ್ದಾರೆ ಸರ್, ಸರ್ ಓಡಾಡ್ತಾರೆ ಸರ್. ಅವರು ಓಡಾಡೋದಕ್ಕೆ ಇವತ್ತು 5 ಟರ್ಮ್ ಗೆದ್ದಿರೋದು. ಅವ್ರಿಗೆ ಸೋಲ್ಸ್ಬೇಕಂತ ಎಷ್ಟೋ ಜನ ಬಂದರು, ಎಷ್ಟೋ ಜನ ಆಲ್ರೆಡಿ ಕೈ ಹಿಡಿದ್ರು, ಆದರೆ ಸೋಲ್ಸೋಕೆ ಆಗಿಲ್ಲ. ಅಂದರೆ ಒಳ್ಳೆ ವ್ಯಕ್ತಿ, ಕೈ ಹಿಡಿದವ್ರೆ, ಎಲ್ಲರ ಜೊತೆ ಇದ್ದಾರೆ. ಜಾತಿ ಬೇವ ಏನೂ ಇಲ್ಲ. ಅವನು ದೊಡ್ಡವನಲ್ಲ, ಅವನು ಚಿಕ್ಕವನು ದೊಡ್ಡವನು ಆ ಥರ ಇಲ್ದಿದ್ದಕ್ಕೆ ಇವತ್ತು 5ನೇ ಟರ್ಮ್ ಅವರು ಎಮ್ ಎಲ್ ಎ ಆಗಿದ್ದಾರೆ. ಅದೇ ಥರ ಒಂದು ಒಳ್ಳೆ ಎಂ ಪಿಗೂ ತರೋಣ ಅಂತ ನಮ್ಮಲ್ಲಿ ಇದೆ ಸರ್. ಮತ್ತೆ ಮುದ್ದನ್ಮೇಗೌಡ ತರೋಣ ಸರ್, ನಮ್ಮ ಇದು ಅನಿಸಿಕೆ ಮತ್ತು ನಮ್ಮ ಇಚ್ಛೆ. ನಿಮ್ಮ ಹೆಸರು ಸರ್? ಸರ್ ಜಬೀವುಲ್ಲಾ ಅಂತ. ಸಿಂಹ ವಿಷ್ಣುವರ್ಧನ್ ಪ್ರೆಸಿಡೆಂಟ್, ಗುಬ್ಬಿ ತುಮಕೂರು ವಿಷ್ಣು ಸಮಿತಿ ಪ್ರೆಸಿಡೆಂಟ್. ಈ ಸಲ ನಮ್ಮ ಗುಬ್ಬಿಲಿ ಮುದ್ದನ್ಮೇಗೌಡವರೇ ಗೆಲ್ಲೋದು. ಯಾಕೆ ಅಂದರೆ ಹೋದ್ಸಲಿ ಮುದ್ದನ್ಮೇಗೌಡ ಗೆಲ್ಲೋದು ಇಲ್ಲ, ಹೌದು. ಆಮೇಲೆ ಹೋದ್ಸಲಿ ಎಂ ಪಿ ಬಸವರಾಜು ಸೀಟ್ ಕೊಡಲಿಲ್ಲ. ಕಾಂಗ್ರೆಸ್ಸು ಬಸವರಾಜು ಮಿಂಗಲ್ ಆಗ್ಬಿಟ್ಟು ದೇವೇಗೌಡರು ಸೋಲ್ಸಿದ್ರು. ಈ ಕಾರಣಕ್ಕೆ BJP JDS ಒಂದಾಗಿದೆ. ಯಾವುದೇ ಕಾರಣಕ್ಕೂ ನಮ್ಮ ತುಮಕೂರು ಡಿಸ್ಟ್ರಿಕ್ಕಲ್ಲಿ ಈ ಸಲ ಕಾಂಗ್ರೆಸ್ ಸರ್, ನಿಜವಾಗ್ಲು 100% ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಬರಬೇಕು? ಹೌದು, ಮುದ್ದನ್ಮೇಗೌಡ ಬರಬೇಕು ಅಂತ. ಹೌದು, ಮುದ್ದನ್ಮೇಗೌಡ್ರೆ ಬರ್ಬೇಕು ಕಾಂಗ್ರೆಸ್. ಯಾಕೆ ಅಂದರೆ ಮುದ್ದನ್ಮೇಗೌಡರು ಭಾಳ ಕೆಲಸ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. MP ಬಸವರಾಜ್ ಹೋದ್ಸಲಿ ಗೆಲ್ಸಿದ್ವಿ. ಕೆಲಸ ಮಾಡಿಲ್ಲ. ಕೆಲಸ ಹಳ್ಳಿ ಕಡೆ ಹೋಗಿ ಸರ್, ತಿರುಗೇ ನೋಡಿಲ್ಲ, ಟೌನ್ಗೆ ಬಂದು ನೋಡಿಲ್ಲ. ಬಸವರಾಜ್ MP ಬಸವರಾಜು ಅವ್ರು ಕಾಂಗ್ರೆಸ್ಸಿಂದ ಎಷ್ಟು ಸಲ ಮಂತ್ರಿ ಆಗಿದ್ರು. ಅವರು MP ಆಗಿ ಎಲೆಕ್ಷನ್ ಕಳಿಸಿದ್ವಿ. ಕಾಂಗ್ರೆಸ್ಸಿಂದ ಇದಾಗಲಿ ಅಂತ ಇದಾದರು. ದೇವೇಗೌಡರಿಗೆ ಇತ್ತು ಸೀಟ್ ಕೊಟ್ಟರಲ್ಲ ಕಾಂಗ್ರೆಸ್ಸು, ದೇವೇಗೌಡರು ಇದಾಗಿದ್ದಕ್ಕೆ ಅದು MP ಬಸವರಾಜ್ ಗೆದ್ರು. ಅದೇ ಮುದ್ದೆ ಹನುಮಾನು ಕೊಟ್ಟಿದ್ರೆ ನಾವು 100% ಗೆಲ್ತಿದ್ರು. ಬಸವರಾಜು ಶೂಟ್ ಅದಕ್ಕೆ ಈ ಸಲ ನೋಡಿ BJP ಅವರು ಬಸವರಾಜನ್ನ ಯಾಕೆ ಹೇಳಿ ಬೇಡ ಅಂತ ಹೇಳಿದ್ದು. ಈ ಸಲ ಇಲ್ಲ ಸೋಮಣ್ಣ ಯಾವುದೇ ಕಾರಣಕ್ಕೂ ಗೆಲ್ಲ 100 ಇಲ್ಲ ಸರ್. ಅವರು ಹೊರ್ಗಿನವರು. ಸೋಮಣ್ಣ ಅವ್ರ ಕೈಲಿ ಚಾಮರಾಜನಗರ ನಮ್ಮ ಸಿದ್ದರಾಮಯ್ಯ ಅವರ ಇದರಲ್ಲಿ ಅವರ MLA ಗೆಲ್ಲಕ್ಕಾಗಲಿಲ್ಲ. ಇನ್ನು ಪಾರ್ಲಿಮೆಂಟಲ್ಲಿ ಗೆಲ್ತಾರ ಸರ್ ಅವರು? ಅಲ್ಲ, ನಾನು ಗೆಲ್ಲಲ್ಲ 100% ಈ ಸಲ ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್. ಮುದ್ದನ್ಮೇಗೌಡ ಯಾರು ಬೇಕೋ ಅವರವರ ಅಭಿಮಾನಿ ಅವ್ರವ್ರು ಕೇಳ್ಬೋದು ಅಷ್ಟೇ. ನಾನು ಸಾಹಸ ಸಿಂಹ ವಿಷ್ಣುವರ್ಧನ್ ಪಕ್ಕ ಅಭಿಮಾನಿ. ನಾವು ಇವತ್ತು ಜಯಕುಮಾರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.